ಕುಡಚಿಯಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಪಕ್ಕಾ ಮನೆ ಯೋಜನೆಗೆ ಚಾಲನೆ. ಕುಡಚಿ ಪಟ್ಟಣದಲ್ಲಿ ನಿರಾಶ್ರಿತರಿಗೆ ಪಕ್ಕಾ ಮನೆಗಳನ್ನು ಒದಗಿಸುವ ಮಹತ್ವದ ಕಾರ್ಯಕ್ರಮಕ್ಕೂ ಮುನ್ನ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎನ್ ಶಂಕರ ಮಾಧ್ಯಮಗೋಷ್ಠಿಯಲ್ಲಿ ವಿವರವನ್ನು ನೀಡಿದರು. 2005-6ರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮನೆ ಕಳೆದುಕೊಂಡ ಸಂತ್ರಸ್ತರಿಗಾಗಿ ದೀರ್ಘ ಹೋರಾಟ ನಡೆದಿದ್ದು, ಸರ್ಕಾರ ನಿವೇಶನ ಹಾಗೂ ಹಕ್ಕುಪತ್ರ ನೀಡಿದರೂ ಹಲವಾರು ಕುಟುಂಬಗಳು ಇನ್ನೂ ಪ್ಲಾಸ್ಟಿಕ್ ಶೆಡ್ಗಳಲ್ಲಿ ವಾಸಿಸ್ತಿವೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ BZ ಜಮೀರ್ ಅಹಮದ್ ಖಾನ್ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪುನರ್ವಸತಿ ಕಾಮಗಾರಿಗೆ ಶುಕ್ರವಾರ ಅಂದರೆ ಡಿಸೆಂಬರ್ 12ರಂದು ಚಾಲನೆ ನೀಡಲಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಯಮದ ಅಡಿ ಕುಡಚಿ ಪಟ್ಟಣದ 400 ಉಗಾರ, ಕುರ್ಡದ 100 ಮತ್ತು ಹಾರೋಗೆರೆಯ 100 ಕುಟುಂಬಗಳಿಗೆ ಪ್ರತಿ ಮನೆಗೆ ಸುಮಾರು 5 ಲಕ್ಷ ರು ಮೌಲ್ಯದ RCC ಪಕ್ಕಾ ಮನೆ ನಿರ್ಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಂಸದ ಪ್ರಿಯಾಂಕ ಜಾರಕಿಹೊಳಿ, ಶಾಸಕ ಮಹೇಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸಂಘಟನೆಯ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿರುವುದು ಐತಿಹಾಸಿಕ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಸಂಚಾಲಕರಾದ ಅಮೀನ್ ಜಾತಗಾರ, ಶಿವಾನಂದ ಕೆ, ಪ್ರಭಾಕರ ಕೆ, ದುರ್ಗಪ್ಪ ದಂಡಿನವರು ಹಾಗೂ ಹಲವರು ಉಪಸ್ಥಿತರಿದ್ದರು. RCC ರೋಡ್ಗಳು ನಮ್ಮ ತಮ್ಮಣ್ಣವ್ರ ಸಾಹೇಬರು ಹಾಕಿಕೊಟ್ಟಿದ್ದಾರೆ. ಮತ್ತು ಲೈಟಿಂದ ವ್ಯವಸ್ಥೆ ಆಗೈತಿ, ಗಟಾರಿಂದ ವ್ಯವಸ್ಥೆ ಆಗೈತಿ. ಈಗ ಸದ್ಯಕ್ಕೆ ಇರಾಕ ಮನಿ ಇಲ್ಲ, ಎಲ್ಲ ಪತ್ರ ಸೆಡ್ ಅದಾವೆ. ಅದ್ರ ಸಂಬಂಧ ದಯವಿಟ್ಟು ಇವು ಮನಿ ಆಗಬೇಕಂತ ಹೇಳಿ ನಾವು ಹಟ್ಟಿ ತೋರಿ ಒಂದು ವರ್ಷದಿಂದ ಸತೀತ್ರ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಕಡೆ ನಾವು ಹೋದಾಗ ನಮ್ಗೆ ಇವು 600 ಮನಿ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ. ಅದು ಬಂದ್ ಕಾಟ ಅವ್ರು ಸ್ವತಃ ತಮ್ಮ ಕೈಲಿಂದ ಬಂದು ಪೂಜೆ ಮಾಡಿ ಹೋಗ್ತೀವಿ ಅಂತ ಹೇಳಿ 12ನೇ ತಾರೀಕಿಗೆ ಹೇಳಿದ್ದಾರೆ. ಸರಿ, ಎಷ್ಟು ವರ್ಷಗಳ ಹೋರಾಟಕ್ಕೆ ನಿಮ್ಗೆ ಜಯ ಸಿಕ್ಕತಿ? ನಾವು ಸುಮಾರು 8-10 ವರ್ಷದಿಂದ ಹೋರಾಟ ಮಾಡ್ಕೊ 2010ರಿಂದ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಇದು ಲಾಸ್ಟ್ 2025ಕ್ಕೆ ಲಾಸ್ಟ್ನೇದು ಹೋರಾಟಕ್ಕೆ ನಮ್ಗೆ ಇದು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಇದು ಮನೆಗಳ ಸಂಬಂಧ ಎಲ್ಲ ನಮ್ದು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ. ಸರ್, ಸ್ವತಃ ಜಮೀರ್ ಅಹಮದ್ ಅವರ ಬರಾಕತ್ತಾರು? ಹಾಂ, ಸ್ವತಃ ಜಮೀರ್ ಅಹಮದ್ ಸಾಹೇಬ್ರೆ ಡೇಟ್ ಕೊಟ್ಟು ಅವರೇ ಬರಾಕತ್ತಾರೆ. ನಿಮ್ಗೆ ಹೆಂಗೆ ಅನಿಸುತ್ತೆ? ಈಗ ನಿಮ್ಮ ಹೋರಾಟಕ್ಕೆ ಫಲ ಸಿಕ್ಕೈತಿ, ಖುಷಿ ಆಗ್ತೈತಿ? ನಮ್ಗೆ ಖುಷಿ ಆಗಿದೆ, ಭಾಳ ದೊಡ್ಡ ಖುಷಿ ಐತಿ. ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ನಾವು ಹೋರಾಟ ಮಾಡಿದ್ದಕ್ಕೆ ನಮ್ಮ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ನಮ್ಗೆ ಜಲೆ ಐತೆ ಅನ್ನುವಂಥ ಒಂದು ವಿಚಾರದಿಂದ ನಾವು ಭಾಳ ಖುಷಿ ಐತಿ. ನಮ್ಗೆಲ್ಲ ಜನಕ್ಕೆ ಎಲ್ಲ ಸುಮಾರು ಜನ ನಾವು 8-10 ಸಾವಿರ ಜನಕ್ಕಿಂತ ಹೆಚ್ಚಿನ ಜನ ಸೇರುವಂಥದ್ದು ಎಲ್ಲರಿಗೂ ಉಮ್ಮೀದ್ ಐತಿ. ಕೆಲವು ಜನದ ಇಲ್ಲಿ ಏನು ನಮ್ಮ ಭಾಗಕ್ಕೆ ಕೆಲಸ ನಿಂತಾವು ಅವರು ಪಾಂಪ್ಲೆಟ್ಸ್ ತೊಗೊಂಬಂದು ಸಾಹೇಬ್ರಿಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥ ವಿಚಾರದಿಂದ ನಾವು ಇವತ್ತು ಪ್ರೆಸ್ ಮೀಟಿಂಗ್ ನಿಮ್ಮ ಮುಖಾಂತರ ಹೇಳಿದ್ವಿ. ನಮ್ಮ ಹೆಸರು ಅಮೀನ್ ಇಮಾಮ್ ಜಾತ್ಗಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈನಾರಿಟಿ ಅಧ್ಯಕ್ಷ.